ಎಲ್ಲದಕ್ಕೂ ನಿಯಮ ಮಾಡಿದ್ದಾನೆ, ಮನುಷ್ಯನ ಮಾತ್ರ ಯಾವ ನಿಯಮವೂ ಇಲ್ಲ. ಯಾಕೆ ನಮ್ಮನ್ನು ತೊರೆದ ಅಂತ ಡಿ ವಿ ಜಿ ಹೇಳ್ತಾರೆ. ಯಾಕೆ ನಮ್ಮನ್ನು ತೊರೆದು ಬಿಟ್ಟ, ನಮಗೆ ಯಾಕೆ ಇದೆಲ್ಲ ಮಾಡಿಲ್ಲ? ನಮಗೆ ಭಗವಂತ ವಿವೇಕ ಕೊಟ್ಟ, ಕೈ ಬಿಟ್ಟ. ಆ ವಿವೇಕವನ್ನು ಬಳಸ್ಕೊಂಡು ನಾವು ಯಾವತ್ತೂ ಕೂಡ ಧರ್ಮ ವಿರುದ್ಧವಾಗಿ ನಡ್ಕೊಳ್ಬಾರ್ದು. ಧರ್ಮ ಅಂದರೆ ನಾವು ಪರ್ಟಿಕ್ಯುಲರ್ ಯಾವ್ಯಾವುದೋ ಧರ್ಮ ಅಲ್ಲ. ಈಗ ಪ್ರತಿಯೊಬ್ಬರು ಕೈ ಗಡಿಯಾರ ಇದ್ದಂಗೆ, ಮತಗಳೆಲ್ಲವಲ್ಲ ಅಭಿಪ್ರಾಯಗಳು, ಕೈಯಲ್ಲಿ ಗಡಿಯಾರ ಕಟ್ಕೊಂಡಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಗಂಟೆ ತೋರಿಸ್ತಾ ಇರುತ್ತೆ. ಯಾರು ಕಟ್ಕೊಂಡಿರ್ತಾರೆ ಇದು ನಂದೇ ಸರಿ ನಂದೇ ಸರಿ ಅಂತ ಹೇಳ್ತಿರ್ತಾರೆ. ಈ ಮತಗಳು ಹಾಗೆ. ಓಶೋ ಒಂದು ಕಡೆ ಹೇಳ್ತಾರೆ, ಈ ಎಲ್ಲ ಧರ್ಮಗಳು ಮತಗಳಿದಾವಲ್ಲ, ಮತ ಇವೆಲ್ಲ ಚೈತನ್ಯ ಮೂರ್ತಿಯಾಗಿರ್ತಕ್ಕಂಥ ಭಗವಂತನನ್ನು ಒಳಗಡೆ ಪಡೀಲಿಕ್ಕೆ ಇರುವ ಬಾಗಿಲುಗಳು. ಆ ಚೈತನ್ಯ ಮಂದಿರದ ಒಳಗೆ ಪ್ರವೇಶ ಬಾಗಿಲುಗಳು ಅವೆಲ್ಲ. ಒಂದೊಂದು ಮತ ಒಂದೊಂದು ಬಾಗಿಲಿದ್ದ ಹಾಗೆ. ಆ ಬಾಗಿಲಿನ ಮೂಲಕ ಒಳಗಡೆ ಪ್ರವೇಶ ಮಾಡಬೇಕು ನಾವು. ನಾವೇನು ಮಾಡ್ತಿದ್ದೀವಿ, ನಮ್ಮ ಬಾಗಿಲು ಶ್ರೇಷ್ಠ, ನಿಮ್ಮ ಬಾಗಿಲು ಕನಿಷ್ಠ, ನನ್ನ ಬಾಗಿಲೇ ಶ್ರೇಷ್ಠ ಅಂದರೆ ಬಾಗಿಲಲ್ಲಿ ಕೂಡ್ಕೊಂಡೇ ಹೊಡ್ಕೊಂಡು ಬಡ್ಕೊಂಡು ಮಾಡ್ತಿದ್ದೀವಿ ನಾವು. ಒಳಗಡೆ ಪ್ರವೇಶ ಮಾಡೋದೇ ಇಲ್ಲ. ಒಳಗಡೆ ಪ್ರವೇಶ ಮಾಡಿದ ಮೇಲೆ ಎಲ್ಲರಿಗೂ ಆ ಚೈತನ್ಯ ಮೂರ್ತಿಯ ದರ್ಶನ ಆಗುತ್ತಲ್ವ, ಅದನ್ನು ಬಿಟ್ಟು ಹೋಗಬೇಕಲ್ಲ ನಾವು. ಅದಕ್ಕೆ ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೊಳ್, ಸಾರದಡುಗೆಯನು ಒಳ ವಿಚಾರ ದೊಲೆಯಲಿ ಮಾಡು, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ, ಈ ಜಗತ್ತಿನ ಉಗ್ರಾಣದಲ್ಲಿ ನೂರಾರು ಮತ ಇದೆ. ನಾನು ತಿಳ್ಕೊಂಡಿದ್ದೀನಿ ನನ್ನ ಮಾರ್ಗ ಸರಿ ಅಂತ. ಆದರೆ ಬೇರೆಯವರು ಬೇರೆ ಮಾರ್ಗದಿಂದ ಹೋಗ್ತಾರೆ, ನನ್ನ ಮಾರ್ಗದಲ್ಲೇ ಬಾ ಅಂತ ನಾನು ಯಾಕೆ ಹೇಳಬೇಕು? ಅವರು ಅದೇ ದಾರಿಯಲ್ಲೇ ಹೋಗಲಿ. ಆದರೆ ಚೈತನ್ಯ ಮೂರ್ತಿ ಒಳಗಡೆ ಹೋಗ್ತೀವಲ್ಲ, ನಾವೆಲ್ಲ ಒಂದಾಗ್ತೀವಿ. ಅಲ್ಲಿ ಆ ಭಾವ ಇರಬೇಕಲ್ವಾ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಹರಿದು ಬಂದ ನೀರು ಹೇಗೆ ಸಾಗರನೇ ಎಲ್ಲ ಹೋಗುತ್ತೋ ಹಾಗೆ ನಾವು ಮಾಡಿದ ಎಲ್ಲ ನಮಸ್ಕಾರಗಳು ಒಬ್ಬ ದೇವನಿಗೆ ಹೋಗಿ ಸೇರಿಕೊಳ್ಳುತ್ತೆ ಅಂತೆಲ್ಲ ಇದೆ. ನಾವು ನಮ್ಮದೇ ಶ್ರೇಷ್ಠ ಯಾಕೆ ಬಡ್ಕೋಬೇಕು? ಪೂರ್ತಿಯಾಗಿ ನಂಬಲ್ಲ ನಾವು. ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೊಳ್, ಸಾರದಡುಗೆಯನು ಒಳ ವಿಚಾರದೊಲೆಯಲಿ ಮಾಡು, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಬೇರೆ ಬೇರೆ ಮತಗಳಿದ್ದಾವೆ, ಆದರೆ ನೀನು ಯಾವುದನ್ನು ಆರಿಸ್ಕೊಳ್ತೀಯೋ ಕೊನೆಯವರೆಗೂ ಅದಕ್ಕೆ ಸರಿಯಾಗಿ ನಡ್ಕೊ. ಗಣಪತಿ ನಿನಗಿಷ್ಟನೋ ಅದನ್ನೇ ನಡ್ಕೋ. ಅಲ್ಲ ನಿನಗಿಷ್ಟನೋ ಕೊನೆಯವರೆಗೂ ಅಲ್ಲಾನೇ. ಏಸು ಇಷ್ಟನೋ ಏಸುನೇ. ಅವರು ಇವ್ರು ಹೇಳಿದಾಗ ಚಂಚಲ ಆಗಬಾರ್ದು. ನಾವೇನು ಮಾಡ್ತೀವಿ, 3 ದಿವಸ ಇದು ಏನೋ ಸಮಸ್ಯೆ ಬಂತು, ಈ ದೇವ್ರನ್ನ ಬಿಟ್ಟರು ಮತ್ತೊಬ್ರು ಆ ದೇವರು ಚೆನ್ನಾಗಿದ್ದಾರಂತೆ ಅಂತ. ಎಲ್ಲ ದೇವ್ರು ಅಂದಮೇಲೆ ಅವ್ರಿನ್ನೇನು ಮತ್ತೇನು, ಎಲ್ಲ ದೇವರು ಅದೇ, ನಾವು ಬಯಸುವ ಒಂದೇ ದೇವರಲ್ವಾ. ಅದಕ್ಕೆ ಡಿ ವಿ ಜಿ ಮತ್ತೊಂದು ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ತಮಾಷೆಗೆ ಹೇಳ್ತಾರೆ ನೋಡಿ, ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯುಂ ನಂಬದಿರುವಿಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದ ನೊಣ ನೀನು ಮಂಕುತಿಮ್ಮ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ನಮ್ಮದೆಲ್ಲ ಭಿನ್ನತೆ, ನಮ್ಮದೇ ಶ್ರೇಷ್ಠ ನಮ್ಮದೇ ಶ್ರೇಷ್ಠ. ನಾವೆಲ್ಲ ಒಂದಾಗಬೇಕು ಅಂದರೆ ನಮ್ಮ ಈ ದುರ್ಭಾವನೆಗಳನ್ನು ಬಿಡಬೇಕು. ಅದಕ್ಕೆ ಡಿ ವಿ ಜಿ ನಮಗೆ ಇಷ್ಟ ಆಗೋದು. ಎಲ್ಲರನ್ನು ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲರ ಮನಸ್ಸು, ನೊಂದ ಮನಸ್ಸುಗಳನ್ನು ಸೇರಿಸುವ ಪ್ರಯತ್ನ ಇಡೀ ಸಮಗ್ರ ಕಗ್ಗದಲ್ಲಿ ಆಗ್ತಾ ಹೋಗುತ್ತೆ. ಅವರ ಲೇಖನಗಳಲ್ಲಿ ಕಾಣಬಹುದು ನಾವು. ಬೇರೆ ಬೇರೆ ಇಲ್ವೇ ಇಲ್ಲ, ಎಲ್ಲ ಸೇರ್ಕೋ. ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ. ಭಾಗವತದ ಒಂದು ಉದಾಹರಣೆ ತಗೊಳ್ತಾರೆ ನೋಡಿ. ನಾವು ಓದಿರ್ತೀವಿ, ತಂದೆ ಹಿರಣ್ಯಕಶಿಪು, ಮಗ ಪ್ರಹ್ಲಾದ. ಹಿರಣ್ಯಕಶಿಪು ನಾರಾಯಣನನ್ನು ನಂಬಲಿಲ್ಲ, ವಿಷ್ಣುವಿನ ನಂಬಲಿಲ್ಲ. ಅವನು ಶಿವನ ಭಕ್ತ. ಪ್ರಹ್ಲಾದ ವಿಷ್ಣುವಿನ ಭಕ್ತ. ಅವನು ವಿಷ್ಣುವನ್ನೇ ನಂಬ್ಕೊಂಡು ಬಂದ. ಯಾವಾಗ ನೋಡಿದರೂ ನಾರಾಯಣ ಸ್ಮರಣೆ ಮಾಡ್ತಾ ಇದ್ದ. ಅವನ ಮಗನನ್ನು ಹೇಗಾದರೂ ಮಾಡಿ ಶಿವಭಕ್ತನನ್ನಾಗಿ ಮಾಡಬೇಕು ಅಂತ ಅವನಿಗೆ ಛಲ. ನೀನು ನಾರಾಯಣನ ಪದ ಬಿಟ್ಬಿಡು, ಶಿವನ್ ಧ್ಯಾನ ಮಾಡು. ಅವನು ಒಂದು ಹಿಡ್ಕೊಂಡ್ಮೇಲೆ ಮುಗಿದೋಯ್ತು. ಅದಕ್ಕೆ ಚಿಕ್ಕ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿರ್ತಾರೆ ಅಂತ. ಓಂ ನಮೋ ನಾರಾಯಣ ಅದನ್ನೇ ಹೇಳ್ತಾ ಇದ್ದ. ಇವನಿಗೆ ಸಿಟ್ಟು ಬಂತು, ಬಿಡಬೇಕು ಅಂತ ಹೇಳ್ದ, ಕೇಳಲಿಲ್ಲ. ಏನೆಲ್ಲ ಪ್ರಯೋಗ ಮಾಡ್ದ, ಆದರೂ ನಾರಾಯಣ ಕೈ ಹಿಡ್ದ.
ಸಿಟ್ಟು ಬಂತವನಿಗೆ. ಒಂದು ದಿವಸ ಅದು ಎಲ್ಲಿದ ನಿನ್ನ ನಾರಾಯಣ ನೋಡೇ ಬಿಡ್ತೀನಿ ಅಂತ ಆ ಮಗುಗೆ ಕೇಳಕ್ಕೆ ಶುರು ಮಾಡ್ದ. ಎಲ್ಲಿದ್ದ ನಿನ್ನ ನಾರಾಯಣ? ಈ ಕಂಬದಲ್ಲಿದ್ದಾನ ನಿನ್ನ ನಾರಾಯಣ? ಅರಮನೆಯಲ್ಲಿದ್ದಾನ ನಿನ್ನ ನಾರಾಯಣ? ಅಥವಾ ಹೊರಗಿದ್ದಾನ ನಿನ್ನ ನಾರಾಯಣ? ಒಳಗಿದ್ದಾನ ನಾರಾಯಣ? ಮನೆ ಒಳಗೋ ಹೊರಗೆ ಎಲ್ಲಿದ್ದ ನಿನ್ನ ನಾರಾಯಣ? ನಾರಾಯಣ 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 ಅಂತಿಲ್ಲ, ಎಲ್ಲಿದ ನಿನ್ನ ನಾರಾಯಣ ಅಂತ ಒಂದು ಸಲ ಕೇಳ್ದ. ಆ ಪ್ರಹ್ಲಾದ ಹೇಳಿದ್ದು, ನಾರಾಯಣ ಎಲ್ಲ ಕಡೆ ಇದ್ದಾನೆ ಅಪ್ಪ ಅಂದ. ಆದರೆ ಹಿರಣ್ಯಕಶಿಪಿಗೂ ಮೋಕ್ಷ ಆಯ್ತಲ್ವಾ? ಯಾಕೆ? ಶತ್ರುತ್ವ ಭಾವದಿಂದಲೂ ಪ್ರಹ್ಲಾದನಿಗಿಂತ ಹೆಚ್ಚು ನಾರಾಯಣ ಸ್ಮರಣೆ ಮಾಡಿದ್ದು ಹಿರಣ್ಯಕಶಿಪುನೇ. ಶತ್ರುತ್ವ ಭಾವದಿಂದಲೂ ಭಗವಂತನ ನೆನೆದೆ ಭಗವಂತ ಕಾಪಾಡ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯುಂ ನಂಬದಿರು ಇಬ್ಬಂದಿ ನೀನು. ಅವರಿಗೆ ಹಿರಣ್ಯಕಶಿಪಿಗೆ ಕಂಬದಿಂದ ಮೋಕ್ಷ ಆಯಿತು, ಪ್ರಹ್ಲಾದನಿಗೆ ಬಿಂಬದಿಂದ ಮೋಕ್ಷ ಆಯಿತು. ಆದರೆ ನಾವು ನಂಬ್ತೀವೋ? ಗ್ಯಾರಂಟಿ ಇಲ್ಲ. 3 ದಿವಸ ಮಾತ್ರ, ಆಮೇಲೆ ಮತ್ತೊಂದು ದೇವರು, ಅವ್ರ ಹತ್ರ ಹೋಗ್ತೀವಿ. ಒಬ್ಬರು ಸ್ವಾಮೀಜಿ ಹತ್ರ ನಮಗೆ ನಾವು ಭಕ್ತರು ಅಂತ ಹೇಳ್ಕೊಂಡಿರ್ತೀವಿ, ಆಮೇಲೆ ಅವ್ರು ಸರಿ ಇಲ್ಲ ಅಂತ ಅನ್ಸ್ಬಿಡುತ್ತೆ, ನಮ್ಮ ಸಮಸ್ಯೆಗೆ ಸರಿ ಆಗಲಿಲ್ಲ ಅಂತ ಮಠ ಚೇಂಜ್ ಆಯ್ತು. ಆ ಮಠದ ಸ್ವಾಮಿಗಳು ಈ ಮಠದ ಸ್ವಾಮಿಗಳು ತಿರುಗ್ತಾ ಇರ್ತೀವಿ. ಎಲ್ಲ ಕಡೆ 3 ಅಡಿ ಬಾವಿ ತೆಗೆಯೋದು ನಾವು, ಎಲ್ಲೂ ನೀರು ಬರಲ್ಲ. ತೆಗೆದ್ರೆ ಒಂದೇ ಕಡೆ ಬಾವಿ ತೆಗಿಬೇಕಲ್ವಾ? ನಮ್ಮ ಭಕ್ತಿ ಹಾಗಿರಬೇಕು. ಯಾವುದಾದ್ರೂ ಆಗಿರಲಿ, ನಮ್ಮ ಭಾವನೆ ಮುಖ್ಯ. ಭಾವನೆಯಲ್ಲಿ ಭಗವಂತ ಇರ್ತಾನೆ ಹೊರತು ನಾವು ಪೂಜಿಸುವ ಮೂರ್ತಿಯಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸು ಕೇಂದ್ರೀಕೃತವಾಗಬೇಕೆಂಬ ಉದ್ದೇಶದಿಂದ ನಮ್ಮ ಹಿರಿಯರು ಮನಸ್ಸು ಅಡ್ಡಾಡುತ್ತೆ ಅಂತ ಒಂದು ಮೂರ್ತಿ ಸ್ವರೂಪವನ್ನು ಕೊಟ್ಟರು. ಒಬ್ಬ ಕಲ್ಲನ್ನು ಇಟ್ಕೊಂಡು ಒಬ್ಬ ಕಾಡು ಮನುಷ್ಯ ಕಲ್ಲನ್ನು ಆರಾಧನೆ ಮಾಡ್ತಾ ಇದ್ದಂತೆ. ಒಂದು ಕಲ್ಲಿಟ್ಟು ಒಂದು ಮರದ ಬುಡದಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ದಿವಸ ಪೂಜೆ ಮಾಡ್ತಿದ್ದ. ಅಷ್ಟೊತ್ತಿಗೆ ಫಾರಿನಿಂದ ಒಬ್ಬಳು ಲೇಡಿ ಬಂದ್ಲಂತೆ. ಅವ್ರ ಜೊತೆಗೆ ಮತ್ತೊಬ್ಬರು ಫ್ರೆಂಡು, ಆಮೇಲೆ ನಮ್ಮ ಇಂಡಿಯಾದವರೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾರಲ್ಲ, ಅವ್ರ ಜೊತೆಗೆ ಓಡಾಡ್ತಿದ್ದ. ಕಾಡಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇವನು ಆರಾಧನೆ ಮಾಡುವ ಕಲ್ಲು ಕಾಣಿಸ್ತಂತೆ ಅವಳಿಗೆ. ಅವಳು ನೋಡಿದ ತಕ್ಷಣ ಅವಳಿಗೆ ಎಲ್ಲೂ ಕಾಣ್ತಿರಲ್ಲ, ಈ ಥರ ಎಲ್ಲ ಅಲ್ಲಿಲ್ವಲ್ಲ ಅಮೇರಿಕಾದಲ್ಲೆಲ್ಲ. ಹೌ ವಂಡರ್ಫುಲ್, ವಾಟ್ ದಿಸ್ ಪರ್ಸನ್ ಇಸ್ ಡೂಯಿಂಗ್ ಅಂತ ಕೇಳಿದ್ಲಂತೆ. ಹೀ ಈಸ್ ವರ್ಷಿಪಿಂಗ್ ದ ಸ್ಟೋನ್ ಅಂತ. ಸ್ಟೋನ್ ಅಂದ್ಲು. ಹೌದು, ಹೀ ಈಸ್ ವರ್ಷಿಪಿಂಗ್ ಸ್ಟೋನ್ ಅಂತ. ಸಿ ಹೌ ವಂಡರ್ಫುಲ್ ಇಟ್ ಈಸ್, ಎಷ್ಟು ಚೆನ್ನಾಗಿದೆ ಅಪ್ಪ, ಎಷ್ಟು ಚೆನ್ನಾಗಿ ಅರಿಶಿನ ಕುಂಕುಮ ಎಲ್ಲ ಕಲರ್ಫುಲ್, ಹೌ ಕಲರ್ಫುಲ್ ಇಟ್ ಈಸ್ ಅನ್ನಂತ. ಆಮೇಲೆ ಅಷ್ಟಕ್ಕೆ ಬಿಡಲಿಲ್ಲ ಅವಳು. ಐ ವುಡ್ ಲೈಕ್ ಟು ಗೆಟ್ ದ ಸ್ಟೋನ್ ಅಂದ್ಲಂತೆ. ಇಲ್ಲ ದೇವ್ರನ್ನ ಆರಾಧನೆ ಮಾಡ್ತಾ ಅವನು ಕೊಡಲ್ಲ ಅಂತ. ಯು ಪ್ಲೀಸ್ ಆಸ್ಕ್ ಅಂದ್ಲು, ಕೇಳು ನನ್ನ ಅಂತ. ಅವನ ಹತ್ರ ಕೇಳಿದ್ನಂತೆ ಇವನ ಪಕ್ಕದಲ್ಲಿ ಭಾರತದವನು, ಅದನ್ನು ನೀನು ಕಲ್ಲನ್ನು ಈಗ ಬೇಕಂತೆ ಕೊಡ್ತೀಯಾ ಅಂತ. 5,000 ರೂಪಾಯಿ ಕೊಡ್ತಾಳಂತೆ. ಆಗ ಯೋಚನೆ ಮಾಡ್ದ, ಅವನು ಪೂಜೆ ಮಾಡ್ತಿದ್ದಾನಲ್ಲ, 5,000 ರೂಪಾಯಿ ಕೊಡ್ತಾರಾ? ಆಗಲಿ ಕೊಟ್ಬಿಡ್ತೀನಿ ಅಂತ ಕೊಟ್ಟ. ಆಗ ಇವನು ಕೇಳಿದ್ನಂತ, ಅಲ್ಲಪ್ಪ ಇಷ್ಟು ದಿವಸ ಆರಾಧನೆ ಮಾಡಿದ್ಯಾ, ದೇವರು ಅಂತ ನಂಬ್ಕೊಂಡು ಪೂಜೆ ಮಾಡಿದ್ಯಾ, ಈಗ ಕೊಟ್ಬಿಟ್ಟಿಯಲ್ಲ. ಅವನು ಹೇಳಿದ್ನಂತೆ, ನಿನಗೆ ಯಾರು ಹೇಳಿದ್ದು ದೇವ್ರನ್ನ ಕೊಟ್ಟಿದ್ದೀನಿ ಅಂತ? ನಾನು ಕೊಟ್ಟಿದ್ದು ಕಲ್ಲು. ಆ ದೇವ್ರನ್ನ ಕಲ್ಲನ್ನ ಪೂಜನೆ ಮಾಡಿದ್ದಕ್ಕೆ, ಆ ದೇವ್ರ ಹೆಸರಲ್ಲಿ ಕಲ್ಲನ್ನು ಪೂಜೆ ಮಾಡಿದ್ದಕ್ಕೆ 5,000 ರೂಪಾಯಿ ಇವತ್ತು ಕೊಟ್ಟಿದ್ದಾನೆ ಅಂದರೆ ಇನ್ನೊಂದು ಕಲ್ಲು ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂದ. ನಮ್ಮ ಭಾವನೆಗಳೆಲ್ಲ ಹೀಗೆ ಅಲ್ವಾ? 100 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವುದನದರುಳ್. ಎಷ್ಟು ಚಂದ ಇದೆ ಅಲ್ವಾ? ಯೂನಿಟಿ ಅಂದರೆ ಹೇಗೆ ಬರಬೇಕು ಅಂದರೆ ಕಗ್ಗ ಓದಬೇಕು. ಈ ಸಣ್ಣ ಸಣ್ಣ ಬುದ್ಧಿಯೆಲ್ಲ ನಾಶ ಆಗಿ ಹೋಗುತ್ತೆ. 100 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವುದನದರುಳ್. ಸಾರದಡುಗೆಯನು ಒಳ ವಿಚಾರದೊಲೆಯಲಿ ಮಾಡೋ, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಯಾವುದೇ ನೀನು ಆರಿಸ್ಕೊಳ್ತೀಯಲ್ಲ, ಸಾರವತ್ತಾಗಿ ಒಳ ವಿಚಾರ ಹಾಕ್ಕೊಂಡು ಒಳ ವಿಚಾರದ ಒಲೆಯಲ್ಲಿ ಸಾರವತ್ತಾದ ಅಡುಗೆ ಮಾಡು. ಭಕ್ತಿಯ ವಿಚಾರದಲ್ಲಿ ಬೇರೆ ಮತ ಬೇರೆ ಮತಿ, ಮತ ಬೇರೆ ಮತಿ ಬೇರೆ. ನಿನ್ನ ಮತಿ ಯಾವುದನ್ನು ಹೇಳುತ್ತೋ ಅದನ್ನು ಮಾಡು. ಸುಮ್ಮನೆ ನಾವು ಚಂಚಲ ಮನಸ್ಸು, ಸಣ್ಣ ಬುದ್ಧಿ ಇರದೆ ನಾವು ಲೆವೆಲ್ಲೇ ಇರಲ್ಲ, ಪಕ್ವವಾಗಿ ಇರಲ್ಲ. 3 ದಿವಸ ಬದಲಾವಣೆ ಮಾಡ್ತಾ ಇರ್ತಾರಲ್ಲ ದೇವರನ್ನ. ನೀವು ಯಾವ ದೇವಸ್ಥಾನಕ್ಕೆ ಹೋಗಿಯಪ್ಪ, ಆಂಜನೇಯನ ಪರಮ ಭಕ್ತರಾಗಿದ್ದರೆ ಯಾವ ದೇವ್ರು ನೋಡಿದ್ರು ಆಂಜನೇಯನೇ ನೆನಪಾಗಬೇಕು ನಿಮಗೆ. ಗಣಪತಿ ಹತ್ರ ಆಂಜನೇಯನೇ, ಶಿವನ ಹತ್ರ ಆಂಜನೇಯನೇ,
ಅಥವಾ ಶಿವನ ಆದರೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೂ ಶಿವ ಸಾಕ್ಷಾತ್ ಶಿವ ಅವನೇ ಅಲ್ವಾ. ಎಲ್ಲ ಲಾಕ್ಷಣಿಕ ಶಬ್ದಗಳು ನಾವು ಮಾಡ್ಕೊಂಡಿದ್ದು ಭೇದ, ಅವರಲ್ಲಿ ಯಾವ ಭೇದವೂ ಇಲ್ಲ. ಒಬ್ಬ ಶಿವಭಕ್ತನಿಗೆ ಓಡಾಡುವಾಗ ಒಂದು ಮೂರ್ತಿ ಸಿಕ್ತಂತೆ. ಅದು 2 ತಲೆ ಇದೆ ಮೂರ್ತಿಗೆ, ಒಂದು ಶಿವಂದು ಒಂದು ವಿಷ್ಣುವಿದು. ಹರಿಹರ ಮೂರ್ತಿ ನೋಡಿ, ಇಲ್ಲಿ ಹರಿಹರ ನೋಡಿ, ಆ ದೇವರೇ ಇಲ್ಲಿ ಹೊಡೆದಾಡ್ಬೇಡ್ರಪ್ಪ, ನಾನು ಒಂದೇ ಅವನು ಒಂದೇ ಅಂತ ಇಲ್ಲಿ ಸ್ಥಾಪಿತವಾಗಿದ್ದಾನೆ. ನಾವು ಅದು ಬೇರೆ ಇದು ಬೇರೆ ಹೊಡ್ಕೊಳ್ತೀವಿ ನೋಡಿ. ಒಂದು ಮಾಡುವ ಭಾವ ಎಷ್ಟು ಚೆನ್ನಾಗಿದೆ. ಹಾಗೆ ಹರಿಹರ ಮೂರ್ತಿ ಸಿಕ್ತಂತೆ. ಅವನು ಶಿವಭಕ್ತ, ಯಾವ ಕಾರಣಕ್ಕೂ ವಿಷ್ಣುವಿನ ಹೆಸರು ಆಗ್ತಿರಲಿಲ್ಲ. ಆದರೆ ವಿಷ್ಣುವಿನ ಮುಖನೂ ಇದೆಯಲ್ಲ, ಏನು ಮಾಡೋದು ಅಂತ ಒಂದು ಕಡೆ ಸ್ಥಾಪನೆ ಮಾಡಿದ್ನಂತೆ. ಹೇಗಿದ್ದರೂ ಹರ ಇದ್ದಾನಲ್ಲ, ಅವನು ಆರಾಧನೆ ಮಾಡ್ತೀನಿ. ನಾನು ಮಾಡಿದ ಆರಾಧನೆ ಯಾವತ್ತೂ ಕೂಡ ವಿಷ್ಣುವಿಗೆ ಸಲ್ಲಬಾರ್ದು, ವಿಷ್ಣುವಿಗೆ ಸಲ್ಲಬಾರ್ದು ಅಂತ ಮಧ್ಯಕ್ಕೊಂದು ದಾರ ಕಟ್ಟಿದ್ನಂತೆ. ದಾರ ಕಟ್ಟಿ ಪೂಜೆ ಶುರು ಮಾಡ್ದ. ಅಭಿಷೇಕ ಆಯಿತು, ಗಂಧ ಆಯಿತು, ಅಕ್ಷತೆ ಆಯಿತು, ಕುಂಕುಮ ಅರಿಶಿನ ಎಲ್ಲ ಆಯಿತು. ಆಮೇಲೆ ಧೂಪ, ಉದಿನ ಕಡ್ಡಿ ಹಚ್ಚಬೇಕಲ್ಲ, ಆವಾಗ ತಲೆ ಓಡ್ತಂತ ಅವನಿಗೆ. ಅಲ್ಲ ಇದೆಲ್ಲ ಸರಿ, ಅವನಿಗೆ ಹೋಗಲಿಲ್ಲ. ನಾನು ಊದಿನ ಕಡ್ಡಿ ಹಚ್ಚಿದರೆ ಆ ಸುವಾಸನೆ ಹೋಗಿ ವಿಷ್ಣುವಿನ ಮೂಗಿನೊಳಗಡೆ ಹೋದರೆ ಅಂತ ಡೌಟ್ ಬಂತವನಿಗೆ. ತುಂಬ ಆ ಸಂದಿಗ್ಧತೆಯಲ್ಲಿ ಒಂದು ಕೆಲಸ ಮಾಡಿದ್ನಂತೆ. ಅದು ಧೂಪ ಹಚ್ಚುವ ಮೊದಲು ಒಂದು ಹತ್ತಿ ತಗೊಂಡು ಬಂದು ವಿಷ್ಣುವಿನ ಮೂಗಿನ ಒಳಗಡೆ ಹಾಕಿದ. ಆಮೇಲೆ ಧೂಪ ಆರತಿ ಮಾಡ್ದ. ಕೊನೆಗೆಲ್ಲ ಪೂಜೆ ಆದಮೇಲೆ ದೇವರು ಪ್ರತ್ಯಕ್ಷ ಆಗಿಬಿಟ್ನಂತೆ. ಯಾರು ಬಂದರು ಗೊತ್ತಾ? ಸಾಕ್ಷಾತ್ ವಿಷ್ಣುವೇ ಬಂದಂತೆ. ನೋಡ್ದ, ನಿನ್ನ ಕರೀಲೇ ಇಲ್ಲ, ರಾಂಗ್ ನಂಬರ್, ನೀನು ಯಾಕೆ ಬಂದೆ? ಅವನು ಹೇಳಿದ್ನಂತೆ, ನಾನು ಅವನೆಲ್ಲ ಒಂದೇ, ಆದರೆ ನೀನು ಆರಾಧನೆ ಆಚಾರದಲ್ಲಿ ಮಾಡಿದ್ದು ಶಿವನ ಪೂಜೆನೇ, ಆದರೆ ಮನಸ್ಸಲ್ಲಿ ಸ್ಮರಣೆ ಮಾಡಿದ ಪೂರ್ತಿ ನನ್ನನ್ನೇ. ಅಯ್ಯೋ ವಿಷ್ಣುವಿಗೆ ಇದಾಗ್ಬಿಟ್ರೆ ಶಿವನ್ ಯೋಚನೆ ಮಾಡಲಿಲ್ಲ, ಅದರಿಂದ ಅವನೇ ನಾನು ಕಳಿಸಿದ ಬಂದಿದ್ದೀನಿ ಅಂತ. 100 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೊಳ್, ಸಾರದಡುಗೆಯನು ಒಳ ವಿಚಾರದೊಲೆಯಲಿ ಮಾಡೋ, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಮತ ಬೇರೆ ಮತಿ ಬೇರೆ. ಎಷ್ಟು ಚೆನ್ನಾಗಿ ದ್ವೈತ ಅದ್ವೈತ ಅಂತ ಹೋರಾಡ್ತಾರಲ್ಲ, ಡಿ ವಿ ಜಿ ಒಂದು ಒಳ್ಳೆ ಪಾಠ ಕೊಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ದ್ವೈತ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತ ಹೇಳುವ ವಾದ. ಅದ್ವೈತ ಅಂದರೆ ಅವನು ಮತ್ತು ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯಲ್ಲ, ಆ ಭಗವಂತನ ಅಂಶವೇ ಇಲ್ಲಿದೆ ಅಂತ ವಾದ ಮಾಡುವ ಒಂದು ತತ್ವ. ಡಿ ವಿ ಜಿ ಅದೆಷ್ಟನ್ನು ಹೇಗೆ ಸೇರಿಸ್ತಾರೆ ಅಂದರೆ ನೋಡಿ, ನೇತ್ರಯುಗಳಂ ಪಿಡಿಗುಂ ಒಂದೇ ಲಕ್ಷವ ಕೂಡಿ, ಹಸ್ತಯುಗ ಸಾಧಿಪುದು ಮನದರ್ಥವಂದನ್, ದ್ವೈತದಿಂದ ದ್ವೈತ ವದ್ವೈತದೊಳ್ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ. ನೇತ್ರಯುಗಳಂ ಪಿಡಿಗುಂ ಒಂದೇ ಲಕ್ಷವ ಕೂಡಿ. 2 ಕಣ್ಣಿದೆ ನಮಗೆ, ಅಂದರೆ 2 ಅಂದರೆ ದ್ವೈತ ಅಲ್ವಾ. ಆದರೆ 2 ಕಣ್ಣು ಭಗವಂತ ನಮಗೆ ಕೊಟ್ಟ, ಆದರೆ ಏಕಕಾಲದಲ್ಲಿ 2 ಕಣ್ಣುಗಳಿಂದ ಒಂದು ವಸ್ತುವನ್ನು ನೋಡ್ತೀವಿ, ಅದು ಅದ್ವೈತ ಅಲ್ವಾ. 2 ಕಣ್ಣಿನಿಂದ ಒಂದು ವಸ್ತುವನ್ನು ನೋಡ್ತೀವಿ, ಅಂದರೆ ದ್ವೈತವೂ ಬೇಕು ಅದ್ವೈತವೂ ಬೇಕು ಅಂತ ಆಯ್ತಲ್ಲ. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದೆ ನೋಡಿ, ಎಷ್ಟು ಪ್ರೀತಿ ಬರುತ್ತೆ ಅವ್ರ ಬಗ್ಗೆ. ನೇತ್ರಯುಗಳಂ ಪಿಡಿಗುಂ ಒಂದೇ ಲಕ್ಷವ ಕೂಡಿ, 2 ಕಣ್ಣುಗಳು ಸೇರಿಕೊಂಡು ಒಂದು ವಸ್ತುವನ್ನು ತೋರಿಸಿಕೊಡ್ತವೆ. ದ್ವೈತದಿಂದ ಅದ್ವೈತ. ಹಸ್ತಯುಗ ಸಾಧಿಪುದು ಮನದರ್ಥ ಒಂದನ್. 2 ಕೈಗಳಿದ್ದಾವೆ, 2 ಕೈಯಿಂದ ಒಂದು ಕೆಲಸ ಮಾಡ್ತೀವಿ. ಸೂಜಿ ತಗೊಂಡು ಹೊಲಿಬೇಕು ಅಂದರೆ 2 ಕೈಯಿಂದ ಒಂದು ಕೈಲಿ ಹಿಡ್ಕೋಬೇಕು, ಹೊಲಿಬೇಕು. 2 ಕೈಯಿಂದ ಒಂದು ಕೆಲಸ ಮಾಡ್ತೀವಿ. ಮತ್ತೆ ದ್ವೈತ ಅದ್ವೈತ. ಜೀವನದಲ್ಲಿ ಅದ್ವೈತವೂ ಇದೆ ದ್ವೈತವೂ ಇದೆ, 2 ಬೇಕು ಅಂತ ಹೇಳ್ತಾರೆ. ದ್ವೈತದಿಂದ ದ್ವೈತ ವದ್ವೈತದೊಳ್ದ್ವೈತ. ದ್ವೈತದಲ್ಲಿ ಅದ್ವೈತ ಇದೆ, ಅದ್ವೈತದಲ್ಲಿ ದ್ವೈತ ಇದೆ. ಚೈತನ್ಯ ಲೀಲೆ ಇದು ಮಂಕುತಿಮ್ಮ. ಇದು ಚೈತನ್ಯದ ಲೀಲೆ. ಅದು ನೀನ್ಯಾಕೆ ಕೊರಗ್ತೀಯ? ಅಯ್ಯೋ ದ್ವೈತ ಅದ್ವೈತ ಯಾಕೆ ಹೋರಾಡ್ತೀಯ? ಕೆಲವರಿಗೆ ದ್ವೈತವೇ ಇಷ್ಟ ಆಗುತ್ತೆ, ಮಾಡ್ಕೊಳ್ಳಿ. ನಮ್ಮಿಷ್ಟ ನಿಮ್ಮಿಷ್ಟ ಆಗಬಾರ್ದಲ್ವಾ? ಕೆಲವರಿಗೆ ಅದ್ವೈತ ಇಷ್ಟ ಆಗುತ್ತಪ್ಪ. ನೋಡಿ, ಅಕ್ಕಮಹಾದೇವಿ ತನ್ನ ವಚನಗಳಲ್ಲೆಲ್ಲ ಅದ್ವೈತದ ಪರಾಕಾಷ್ಠೆ ಏರಿದ್ಲು.
ರಾಮಾಯಣದಲ್ಲಿ ಶಬರಿ ಅದ್ವೈತದ ಪರಾಕಾಷ್ಠೆ ಹೇಳಿದ್ಲು. ನೋಡಬೇಕಲ್ಲ, ಏನು ಅವನು ಬೇರೆ ಇಲ್ಲ ನಾನು ಬೇರೆ ಇಲ್ಲ ಭಾವ ಬರಬೇಕಲ್ವಾ. ಎಲ್ಲರಲ್ಲೂ ಅದ್ವೈತ ಬಂದುಬಿಟ್ರೆ ಎಂಥ ಪರಮಸಿದ್ಧಿ. ದ್ವೈತ ಸೋಪಾನ, ಅದ್ವೈತ ಸಿದ್ಧಿ. ಸಿದ್ಧಿ ಆದಮೇಲೆ ಬೇರೆ ಬೇರೆ ಭಾವ ಇಲ್ಲವಿಲ್ಲ. ಜಗತ್ತಲ್ಲಿ ಒಂದಾದ ಮೇಲೆ ನಾವು ಬೇರೆ ಅಂತ ಭಾವ ಹೇಗೆ ಬರುತ್ತೆ? ಸಮುದ್ರದ ನೀರುಗಳ, ನದಿಯ ನೀರುಗಳೆಲ್ಲ ಹೋಗಿ ಸಮುದ್ರದಲ್ಲಿ ಒಂದಾದ ಮೇಲೆ ಆಗ ಹರಿಯುವಷ್ಟು ಕಾಲ ಆ ಉದ್ವೈತ ಸೇರಿದ ಮೇಲೆ ಎಲ್ಲ ಉಪ್ಪಾಗ್ಬಿಡ್ತಾವಲ್ಲ. ಗಂಗಾ ನದಿ ಬೇರೆ, ತುಂಗಾ ನದಿ ಬೇರೆ, ಭದ್ರಾ ನದಿ ಬೇರೆ, ಕೃಷ್ಣಾ ನದಿ ಬೇರೆ ಅಂತ ಸಮುದ್ರಕ್ಕೆ ಸೇರಿದ ಮೇಲೆ ಬೇರೆ ಮಾಡೋಕ್ಕಾಗತ್ತಲ್ಲ? ಆಗುತ್ತಾ? ಖಂಡಿತ ಇಲ್ಲ. ನಾವೆಲ್ಲರೂ ಒಬ್ಬ ಭಗವಂತನನ್ನು ಉಪಾಸನೆ ಮಾಡಿ ಭಗವಂತನನ್ನು ನಾವು ಸಾನ್ನಿಧ್ಯವನ್ನು ಪಡೆದು ಬಿಟ್ಟರೆ ನಾವೆಲ್ಲ ಅಲ್ಲಿ ಸೇರಿ ಹೋಗ್ತೇವೆ. ಅಕ್ಕಮಾದೇವಿ ಹೇಳ್ತಾಳೆ ನೋಡಿ, ಎಷ್ಟು ಚಂದ ಅವೆಲ್ಲ ಅರ್ಥ ಮಾಡ್ಕೋಬೇಕು. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಶಮೆ ದಮೆ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ. ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ. ನಮ್ಮ ಉಸಿರೇ ಭಗವಂತನ ಪರಿಮಳವನ್ನು ಸೂಸ್ತಾ ಇದ್ದಾಗ ಬೇರೆ ಹೂ ಯಾತಕ್ಕೆ ಬೇಕು? ನನ್ನ ಉಸಿರೇ ನಿನಗೆ ಅರ್ಪಿಸುವ ಕುಸುಮ ಅಂದರೆ ಉಸಿರಿನಲ್ಲೂ ನಿನ್ನ ಧ್ಯಾನ ಮಾಡ್ತೀನಿ ಅಂತ ಅರ್ಥ ಅಲ್ವಾ? ಧ್ಯಾನ ಪುಷ್ಪ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಶಮೆ ದಮೆ ಸೈರಣೆ ಇರಲು ಶಾಂತಿ, ನಿಯಂತ್ರಣ, ಸಹನೆ ಇವೆಲ್ಲ ಇದ್ದಾಗ ಸಮಾಧಿಯ ಹಂಗೆ ಕೈಯ, ಧ್ಯಾನದ ಹಂಗೆ ಹಾಕಬೇಕು. ಲೋಕವೇ ತಾನಾದ ಬಳಿಕ, ಇದು ಅದ್ವೈತ. ಲೋಕವೇ ತಾನಾದ ಬಳಿಕ, ಇಡೀ ಲೋಕವೇ ನಾನು ಅಂತಾದ ಮೇಲೆ ಏಕಾಂತದ ಹಂಗೆ ಕೈಯ. ಏಕಾಂತ ಯಾತಕ್ಕೆ ಬೇಕು? ಚೆನ್ನ ಮಲ್ಲಿಕಾರ್ಜುನ ಎಷ್ಟು ಚೆನ್ನಾಗಿ ಹೇಳ್ತಾಳಲ್ವಾ. ಚೆನ್ನಿ ಮಲ್ಲಿಕಾರ್ಜುನ ಬಿಟ್ಟರೆ ಬೇರೆ ಯಾರು ಕೂಡ ಅವಳ ಮನಸ್ಸಲ್ಲಿಲ್ಲ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗ ನೊಲಿದೆ ಎಲೆ ಅವ್ವ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗ ನೊಲಿದೆ ಎಲೆ ಅವ್ವ, ಕುಲಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗ ನೊಲಿದೆ ಅವ್ವ. ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನ ಎನ್ನ ಚೆಲುವ ಗಂಡ, ಈ ಸಾವ ಕೆಡುವ ಗಂಡರನ ದ್ವೈದು ಒಲೆಯೊಳಗಿಕ್ಕು ಅಂತ ತಾಯಿ ಹೇಳ್ತಾಳಲ್ಲ. ಏನು ನೋಡಿ ಅದ್ವೈತ ಭಾವ ಅಂದರೆ, ಇದು ನಾವೇ ಸಿದ್ಧಿಸಿಕೊಳ್ಳುವಂಥದ್ದು. ಭಗವಂತ ಬೇರೆಯಲ್ಲ, ಈ ಲೋಕ ಬೇರೆಯಲ್ಲ. ಲೋಕದೆಲ್ಲ ಸೇರಿಕೊಂಡ ಮೇಲೆ ನಾನು ಬೇರೆ ಆಗಲಿ ಸಾಧ್ಯನೇ ಇಲ್ವಲ್ಲ. ನೀನು 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 ಎನ್ನುತ್ತ ನಾನೇ ನೀನಾದೆ, ನನ್ನೊಳು ನನ್ನದು ಏನೂ ಇಲ್ಲ, ಇರುವುದೆಲ್ಲ ನೀನೇ ಕಬೀರ, ಇರುವುದೆಲ್ಲ ನೀನೇ. ಎಷ್ಟು ಚೆನ್ನಾಗಿ ಹೇಳಿದೆ, ಸಂಕ್ಷಿಪ್ತವಾಗಿ ಸರಳವಾಗಿ. ಆ ಭಗವಂತ ನಾನು ಅಂತ ಹೇಳೋದಲ್ಲ, ನೀನು 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 ಎನ್ನುತ್ತ ನಾನೇ ನೀನಾದೆ, ಸೇರಿ ಹೋದೆ ಅಲ್ಲಿ. ಕಬೀರ ಎಷ್ಟು ಚೆನ್ನಾಗಿ ಹೇಳ್ತಾನೆ, ನೀನು 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 ಎನ್ನುತ್ತ ನಾನೇ ನೀರಾದೆ, ನನ್ನೊಳು ನನ್ನದು ಏನೂ ಇಲ್ಲ, ಇರುವುದೆಲ್ಲ ನೀನೇ ಕಬೀರ, ಇರುವುದೆಲ್ಲ ನೀನೇ. ನಾನು ಇದ್ದಾಗ ದೇವನಿಲ್ಲ. ಎಷ್ಟು ಚೆನ್ನಾಗಿದೆ. ಅಹಂಕಾರ ಇದ್ದಾಗ ದೇವರು ಹೇಗೆ ಬರ್ತಾರೆ? ನಾನು ಇದ್ದಾಗ ದೇವನಿಲ್ಲ, ಈಗ ದೇವನಿಗ ನಾನಿಲ್ಲ, ಕತ್ತಲೆ ಕರಗಿಯೇ ಹೋಯಿತಲ್ಲ, ಬೆಳಕ ಕಂಡೆನಲ್ಲ ಕಬೀರ, ಬೆಳಕ ಕಂಡೆನಲ್ಲ. ಎರಡೆರಡೇ ಸಾಲಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಎಲ್ಲ ಸಮಾಜದಲ್ಲೂ ದುರ್ನಡತೆಗಳಿರ್ತವೆ, ಅದನ್ನೆಲ್ಲ ತಿದ್ದುವ ಕೆಲಸ ಮಾಡಿದ್ರು. ನಮ್ಮ ದಾಸರು ಹೇಗೆ ಕೆಲಸ ಮಾಡಿದರು ನೋಡಿ, ಹಾಗೆ ಕಬೀರರು ಮಾಡಿದರು. ಮಸ್ಜಿದ್ ಭೀತರ ಮುಲ್ಲಾ ಪುಕಾರೈ, क्या साहब तेरा बेहरा है, चूंटों के पगने वर बाजे, सो भी साहब सुनता है, सो भी साहब सुनता है. ಎಷ್ಟು ಅದ್ಭುತವಾಗಿ ಹೇಳಿದರು. ಯಾಕೆ ಅಷ್ಟು ಕೂಗಾಡ್ತೀಯ? ಮುಲ್ಲಾನಿಗೆ ಹೇಳ್ತಾರೆ, ಮಸ್ಜಿದ್ ಭೀತರ್ ಮುಲ್ಲಾ ಪುಕಾರೈ, ಕ್ಯಾ ಸಾಹಬ್ ತೇರಾ ಬೆಹರಾ ಹೈ. ನಿನ್ನ ಸಾಹೇಬ್ರಿಗೆ ಕಿವಿ ಕೇಳಲ್ವಾ? ಅಷ್ಟ್ಯಾಕೆ ಕೂಕೊಳ್ತೀಯಾ? ಎಂಥ ಸಾಹೇಬ್ರು ಗೊತ್ತಾ ಅವರು? ಎಷ್ಟು ಚೆನ್ನಾಗಿ ಗುಣವರ್ಣನೆ ಮಾಡ್ತಾರೆ. ಆಮೇಲೆ
ಚೂಂಟೋಂಕೆ ಪಗನೇವರು ಭಾಜೆ ಸೋಬಿ ಸಾಗ ಬುಸುಂತಾಹೆ. ಇರುವೆಯ ಕಾಲಲ್ಲಿ ಉಲಿಯುವ ಗೆಜ್ಜೆಯ ನಾದವನು ಆ ದೊರೆ ಬಲ್ಲ. ಇರುವೆ ಕಾಲಲ್ಲಿ ಗೆಜ್ಜೆ ಸಣ್ಣದು ಕಟ್ಟಿದರೆ ಅದರ ಧ್ವನಿಯನ್ನು ಅವನು ಕೇಳಿಸ್ಕೊಳ್ತಾನೆ. ಯಾಕೆ ಕೂಗಾಡ್ತೀಯ? ದಾಸರು ಹೇಳಿದ್ರಲ್ಲ ನಮಗೆ, ಉದಯ ಕಾಲದೊಳೆದ್ದು ಗಡಗಡ ನಡುಗುತ ನದಿಯೊಳು ಮಿಂದವೆಂದು ಪೇಳುತ್ತಲಿ ಮದ ಮತ್ಸರ ಮೋಗ ಒಳಗೆ ತುಂಬಿಟ್ಟುಕೊಂಡು ಬದಿಯಲಿದ್ದವರಿಗೆ ಆಶ್ಚರ್ಯ ತೋರುವುದು. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ. ಎಷ್ಟು ಚೆನ್ನಾಗಿ ಜಾಡಿಸಿದ್ರು ದಾಸರಂತೂ, ತುಂಬ ಚೆನ್ನಾಗಿ ಹೇಳ್ತಾರೆ. ನಾಯಿಗೆ ಹೋಲಿಸ್ತಾರೆ. ನಾಯಿ ಬಂದದಪ್ಪ ಅಣ್ಣ ಹತ್ತಲಾಗಿರಿ. ಪುರಂದರದಾಸರದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಈ ಯಾವ ನಾಯಿ ಬಗ್ಗೆ ಹೇಳಿದೆ ವಿಚಾರ ಮಾಡಿ. ನಾಯಿ ಬಂದದಪ್ಪ ಅಣ್ಣ ಹತ್ತಲಾಗಿರಿ. ನಾಯಿ ಅಂದರೆ ನಾಯಿ ಅಲ್ಲ ಮಾನವ ಜನ್ಮದ ಹೀನ ನಾಯಿ. ನಾಯಿ ಬಂದದಪ್ಪ ಅಣ್ಣ ಹತ್ತಲಾಗಿರಿ. ಎಂಥ ನಾಯಿಗಳು? ಕೊಟ್ಟ ಸಾಲವ ಕೊಡದ ನಾಯಿ, ಇಟ್ಟ ಭಾಷೆಯ ತಪ್ಪುವ ನಾಯಿ, ಕಟ್ಟೆಯ ಮೇಲೆ ಕುಳಿತುಕೊಂಡು ಅಟ್ಟಹಾಸದಿ ಬೊಗಳುವ ನಾಯಿ. ನಾಯಿ ಬಂದದಪ್ಪ ಅಣ್ಣ ಹತ್ತಲಾಗಿರಿ. ನಾಯಿ ಬಂದದಪ್ಪ ಅಣ್ಣ ಹತ್ತಲಾಗಿರಿ. ಪಟ್ಟ ಸ್ತ್ರೀಯಳ ಆಳುವ ನಾಯಿ, ಪಟ್ಟ ಸ್ತ್ರೀಯಳ ಬಿಟ್ಟಿಹ ನಾಯಿ, ಬಿಟ್ಟ ಸ್ತ್ರೀಯಳ ಆಳುವ ನಾಯಿ. ದಿಟ್ಟ ಶ್ರೀ ಪುರಂದರ ವಿಠಲಾರಾಯನ ಮನ ಮುಟ್ಟಿ ಭಜಿಸದ ಹೋದ ನಾಯಿ. ನಾಯಿ ಬಂದದಪ್ಪ ಅಣ್ಣ ಹತ್ತಲಾಗಿರಿ. ನಾಯಿ ಎಂದರೆ ನಾಯಿ ಎಲ್ಲ ಮಾನವ ಜನ್ಮದ ಹೀನ ನಾಯಿ. ನಾಯಿ ಬಂದದಪ್ಪ ಅಣ್ಣ ಹತ್ತಲಾಗಿರಿ. ಮನುಷ್ಯನ ನಾಯಿಗೋಲ್ಸಿದ್ರು ಅವ್ರ ಕಾಲದಲ್ಲಿ. ಇವತ್ತು ನಾಯಿ ಲೆವೆಲ್ಲೂ ಇಲ್ಲ ಮನುಷ್ಯ. ಇವಾಗ ಹೋಲ್ಸಂಗಿಲ್ಲ. ಒಬ್ಬ ಮನುಷ್ಯ ನಾಯಿ ಹತ್ರ ಹೋಗಿ ಕೇಳಿದ್ನಂತೆ, ನಿನ್ನ ಮತ್ತೆಲ್ಲ ಸರಿ, ಸ್ವಾಮಿ ದ್ರೋಹ ಏನು ಮಾಡಲ್ಲ ಸರಿ, 2 ವಿಚಾರ ನನಗಿಷ್ಟ ಆಗ್ತಾ ಇಲ್ಲ ನಿಂದು. ಏನು ಅಂತ ಕೇಳ್ತು ನಾಯಿ. ಭಿಕ್ಷುಕರು ಬಂದಾಗ ಜಾಸ್ತಿ ಬೊಗಳ್ತೀಯಲ್ಲ, ಯಾಕೆ? ನೀನು ಬಟ್ಟೆಗೆ ಪ್ರಾಧಾನ್ಯತೆ ಕೊಡ್ತೀಯಾ? ಬಟ್ಟೆ ನೋಡ್ಕೊಂಡು ಜಾಸ್ತಿ ಕೊಡ್ತೀಯಲ್ವಾ? ಅವನ ಹತ್ರ ಇಲ್ಲಪ್ಪ ಹರ್ಕರ್ಗೆ ಬಟ್ಟೆ ಕೂತಿರ್ತಾನಪ್ಪ, ನೀನು ಯಾಕೆ ಹೆಚ್ಚು ಬೊಗಳ್ಬೇಕು? ನೋಡಿ, ನಾಯಿಗಳೆಲ್ಲ ಭಿಕ್ಷುಕರು ಕಂಡಾಗ ಬೊಗಳು ಜಾಸ್ತಿ. ಅದೇ ಭಿಕ್ಷುಕ ಒಳ್ಳೆ ಟ್ರಿಮ್ ಡ್ರೆಸ್ ಮಾಡ್ಕೊಂಡು ಬಂದರೆ ಬಾಲ ಮುಸ್ಕೊಂಡು ಬಂದುಬಿಡುತ್ತೆ. ಅದು ಎಷ್ಟೆಲ್ಲ ಬಟ್ಟೆಗೆ ಪ್ರಾಧಾನ್ಯತೆ ಕೊಡುತ್ತೆ ನೋಡಿ. ಸರಿ ಅಂತು. ಇನ್ನೊಂದೇನಿಲ್ಲ, ಕಂಬ ಕಂಡಲ್ಲಿ ಮೂತ್ರ ಮಾಡ್ತಿಲ್ಲ, ಅದು ಯಾಕೋ ನನಗೆ ಇಷ್ಟ ಆಗಲ್ಲ ಅನ್ನಂತೆ. ನಾನು ಸರಿಯಾಗೇ ಮಾಡ್ತಿದ್ದೀನಿ ಅಂತ ನಾಯಿ. ಅದು ಯಾಕೆ ಸರಿಯಾಗುತ್ತೆ ಹೇಳು? ನೋಡಪ್ಪ, ನಾನು ಭಿಕ್ಷುಕರಿಗೆ ಯಾಕೆ ಕೂಗ್ತೀನಿ ಗೊತ್ತಾ? ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನಮಗಾರ ವಿವೇಕ ಅಂತ ಕೊಟ್ಟಿಲ್ಲ. ಕೈ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ದಾರ್ಢ್ಯವಾದ ಶರೀರ ಕೊಟ್ಟಿದ್ದಾನೆ. ಇಂಥ ಅದ್ಭುತವಾದ, ಎಲ್ಲೂ ಸಿಗದ, ಯಾರಿಗೂ ಸಿಗದ ಅಪರೂಪವಾದ ಶರೀರವನ್ನು ಕೊಟ್ಟಾಗಲೂ ಕೂಡ ಅಮ್ಮ ತಾಯಿ ಅಂತ ಬೇಡ್ತೀಯಲ್ಲ, ನಾಚಿಕಾಗಲ್ಲ ಅಂತ ಬೊಗಳೋದು ನಾನು ಅಂತ. ಬೇಡಕ್ಕೆ ಹೋಗ್ತೀಯಲ್ಲ ನೀನು. ಅವನಿಗೆ ಹೌದು ಅಂತ ಅನಿಸ್ತು. ಇನ್ನೊಂದು ಮತ್ತೇನಿಲ್ಲ, ಹಾಗೆ ಕಂಬ ಕಂಡಲ್ಲಿ ಮೂತ್ರ ಯಾಕೆ ಮಾಡ್ತೀನಿ ಗೊತ್ತಾ? ನಾನು ನನ್ನ ಮೂತ್ರ ಮೆಟ್ಕೊಂಡು ಯಾರೂ ಹೋಗಬಾರ್ದು, ಅವ್ರಿಗೆ ಕಾಯಿಲೆ ಬರಬಾರ್ದು ಅಂತ ಜಗತ್ತಲ್ಲಿ ಮೊಟ್ಟ ಮೊದಲು ನಾನೇ ಸ್ವಚ್ಛತಾ ಆಂದೋಲನ ಶುರು ಮಾಡಿದ್ದು ಅಂತ. ನಾಯಿದಿದೆಯಲ್ಲ ನೋಡಿ, ಹೀಗೆ ಎಲ್ಲ ಜೋಡಿಸ್ತಾ ಹೋಗ್ತಾರೆ ನೋಡಿ. ಹಾಗಾಗಿ ಅದ್ವೈತ ಭಾವ ಎಲ್ಲ ಒಂದೇ. ವಿಷ್ಣು ಅಂದರೆ ಎಲ್ಲ ಕಡೆ ವ್ಯಾಪ್ತನಾದವನು ಅಂತ ಅರ್ಥ. ಅವನೇ ಶಿವ ಆಗ್ಬೋದಲ್ವಾ? ಶಿವ ಅಂದರೆ ಎಲ್ಲರಿಗೂ ಮಂಗಳವನ್ನುಂಟು ಮಾಡುವವನು. ಮಂಗಳ ಉಂಟು ಮಾಡೋನು ಅವನೇ, ಶಿವನೂ ಅವನೇ, ವಿಷ್ಣು ಅವನೇ. ಬ್ರಹ್ಮ ಅಂದರೆ ಈ ಜಗತ್ತಲ್ಲಿ, ವಿಶ್ವದಲ್ಲಿ ಅತೀ ದೊಡ್ಡದು ಯಾವುದೋ ಅದು. ಅತಿ ದೊಡ್ಡದೂ ಆಗಬಲ್ಲ, ಅತಿ ಸಣ್ಣದೂ ಆಗಬಲ್ಲ. ಅಣೋರಣೀಯಾನ್ ಮಹತೋ ಮಹೀಯಾನ್ ವರ್ಣನೆ ಮಾಡಿದ್ವಲ್ಲ. ಇದನ್ನು ತಿಳ್ಕೊಂಡ್ರೆ ನಾವೇನಾರು ಆ ದೇವರು ಈ ದೇವರು ಅಂತ ಭೇದ ಮಾಡ್ಕೊಳ್ತೀವ? ಸಣ್ಣ ಬುದ್ಧಿ ಅದು. ಭಕ್ತಿ ಇದ್ದರೆ ಎಂಥರಿಗೂ ಒಲಿತಾನೆ ಭಗವಂತ. ನಿಜವಾದ ನಿಷ್ಕಲ್ಮಶವಾದ ಭಕ್ತಿ ಬೇಕಷ್ಟೇ. ಶಬರಿ, ಅವಳಿಗೇನು ಗೊತ್ತಿತ್ತು? ಯಾವ ಶಾಸ್ತ್ರಜ್ಞಾನ ಗೊತ್ತಿತ್ತು ಅವಳಿಗೆ? ಯಾವುದೂ ಇರಲಿಲ್ಲ. ಆದರೆ ರಾಮ ಒಲಿದ್ನಲ್ಲ ಅವಳ ಭಕ್ತಿಗೆ. ಬೆನ್ನು ಬಾಗಿತ್ತು, ಕಣ್ಣು ಮಂಜಾಗಿತ್ತು, ಮೈಯಲ್ಲಿ ಶಕ್ತಿ ಇರಲಿಲ್ಲ, ಮುದುಕಿ ಪಾಪ, ಯಾವ ಶಾಸ್ತ್ರಜ್ಞಾನ ಇಲ್ಲ. ರಾಮನಾಮ ಬಿಟ್ಟರೆ ಮತ್ತೇನೂ ಆಸ್ತಿ ಅವಳಲ್ಲಿ ಇರಲಿಲ್ಲ.
ಡಿ ವಿ ಜಿಯವರು ಅವಳನ್ನು ಕೊಂಡಾಡ್ತಾರೆ. ಎಷ್ಟು ಚಂದ. ರಾಮಾಯಣ ಓದ್ತೀವಿ, ನಮಗಿದ್ಯಾವುದು ಸಿಕ್ಕಲ್ಲ. ತನ್ನ ರುಚಿ ರಾಮ ರುಚಿ, ತನ್ನ ಸಂತುಷ್ಟಿ ಪರಿಪೂರ್ಣವಪ್ಪುದು ರಾಮ ಸಂತುಷ್ಟಿಯಿಂದೇ ಎನ್ನುವ ಸಾಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ. ನನಗೆ ಯಾವುದು ರುಚಿಯೋ ಅದು ರಾಮನಿಗೆ ರುಚಿ. ಈ ಭಾವ ಇರಬೇಕು. ದೇವರಿಗೆ ಅರ್ಪಣೆ ಮಾಡುವಾಗ ನಾನೇ ಅವನು ಅಂತ ತಿಳ್ಕೊಂಡು ಅರ್ಪಣೆ ಮಾಡಬೇಕು. ನಾವು ಬೇರೆಯವರಿಗೆ ಏನಾದ್ರು ವಸ್ತು ಕೊಡುವಾಗ ಎಷ್ಟು ಕಳಪೆ ದರ್ಜೆಯಲ್ಲಿ ಕೊಡ್ತೀವಿ ಅಲ್ವಾ. ಇದ್ದಿದ್ರೊಳಗೆ ಕೆಟ್ಟೋಗೋದನ್ನು, ಇದ್ರೊಳಗೆ ಸಣ್ಣ ತೆಂಗಿನಕಾಯಿಯನ್ನು ಬೇರೆಯವ್ರಿಗೆ ಕೊಡೋದು. ನಮಗಾದರೆ ಸೋನಾ ಮಸೂರಿ ಅಕ್ಕಿ, ಬೇರೆಯವ್ರಿಗೆ ಏನಾದ್ರು ಮನೆ ಕೆಲಸಕ್ಕೆ ಬಂದರೆ ರೇಷನ್ ಅಕ್ಕಿ. ಈ ಭಾವ ಎಲ್ಲಿವರೆಗೆ ನಮಗಿರುತ್ತೋ ಅಲ್ಲಿವರೆಗೆ ನಮ್ಮ ಭಕ್ತಿ ಪರಿಪಕ್ವತೆಯನ್ನು ಪಡೆಯುವುದೇ ಇಲ್ಲ. ನಮ್ಮಂತೆ ಬೇರೆಯವರು, ನಾನು ಬೇರೆ ಎಲ್ಲ ಅವನು ಬೇರೆ ಎಲ್ಲ ಭಾವ ತಿಳ್ಕೊಂಬಿಟ್ರೆ ನಾವು ಮಾಡಿದ ಕೆಲಸ ಎಲ್ಲ ಫಲ ಕೊಡುತ್ತೆ. ಸಣ್ಣ ಬುದ್ಧಿ ನಮಗೆ. ಅಂಗಡಿಗೆ ಹೋದರೆ 2 ಜೊತೆ ಬಟ್ಟೆ ಕೊಡು ಅಂತ ಕೇಳಿದ್ರೆ ಅವ್ನು ಕೇಳ್ತಾನೆ ಅಂಗಡಿಯವನು, ಉಡಾಕ ಅಥವಾ ಕೊಡಾಕ ಅಂತ. ನಮ್ಮ ಮನೆ ಬರ ಏನೊಂದು ಗೊತ್ತಾಗತ್ತಲ್ವಾ, ಉಡಾಕೋ ಕೊಡಾಕ ಅಂತ. ಉಡಾಕ ಆದರೆ ಸ್ಟ್ಯಾಂಡರ್ಡ್ದು ಬೆಲೆ ಒಳ್ಳೇದು ಕೊಡ್ತೀನಿ, ಕೊಡಾಕಲ್ವಾ ಎಷ್ಟಾದರೂ ನಡೆಯುತ್ತೆ ಅಂತ. ಕೊಡೋದು ಅಂದರೆ ಎಲ್ಲ ಸೈಕಾಲಜಿ ಅವನು ತಿಳ್ಕೊಂಡಿದ್ದಾನೆ. ಇದು ಪರಿಪಕ್ವತೆಯನ್ನು ಹೊಂದಬೇಕು. ಇದು ಈ ಉಪನ್ಯಾಸದಲ್ಲಿ ಪರಮ ಲಕ್ಷ್ಯ ಏನು ಅಂದರೆ, ನಾವು ಇನ್ನೊಬ್ಬರಿಗೆ ವಸ್ತು ಕೊಡಬೇಕಾದ್ರೆ ಇದ್ದಿದ್ರೊಳಗೆ ಒಳ್ಳೇದು ಕೊಡಬೇಕು. ಈಗೆಲ್ಲ ಹೇಳ್ತಾ ಬಂದಾಗ ಎಷ್ಟೋ ಜನ ತಮ್ಮನ್ನು ಸುಧಾರಿಸ್ಕೊಂಡಿದ್ದಾರೆ. ನಾನು ಕೇಳಿದೆ ಕಮ್ಮರಡಿ ಅಂತ, ಅಲ್ಲಿ ಯಾವಾಗಲೂ ಗಣಪತಿ ಫಂಕ್ಷನಿಗೆ ಕರೀತಾರೆ. ಒಂದು ಸಲ ಇದನ್ನೇ ಹೇಳಿ ಬಂದಿದ್ದೆ. ಕೊಡೋರಿಗೆ ಸಣ್ಣ ತೆಂಗಿನಕಾಯಿ ಕೊಡ್ತಾರೆ, ಫಲತಾಂಬೂಲ ಅಂತ ಕೊಡ್ತಾರಲ್ರಿ, ಇಷ್ಟು ಸಣ್ಣದು. ಆದರೆ ಮನೆಗಾದರೆ ಇಷ್ಟು ದೊಡ್ಡದು ಇಟ್ಕೊಂಡಿರ್ತಾರೆ, ವಾಪಸ್ ಹಾಕಿದ್ರೆ ಇಷ್ಟು ದೊಡ್ಡದು, ಬೆಲೆ ಜಾಸ್ತಿ ಬರುತ್ತಲ್ಲ ಅಂತ. ಅದಾಗಿ ಹೇಳಿ ಬಂದಿದ್ದೆ. ಅವರು ಪಾಪ ಕರೆಯೋದು ನಾಗೇಂದ್ರ ಅಂತಿದ್ದಾರೆ. ಅವ್ರು ಕರೆದುಬಿಟ್ಟು, ಹೋದ ವರ್ಷ ಗುರುಗಳೇ ನೀವು ಹೇಳಿದ್ರಲ್ಲ, ಇವತ್ತು ಕರೆಕ್ಟಾಗಿ ಪರಿಪಾಲನೆ ಮಾಡ್ತೀನಿ ನೋಡಿ, ದೊಡ್ಡ ದೊಡ್ಡ ತೆಂಗಿನಕಾಯಿ ತಂದಿಟ್ಟಿದ್ದೀನಿ ಅಂದರು. ಇಷ್ಟು ಬದಲಾವಣೆ ಆದರೆ ಸಾಕಲ್ಲ. ಭಗವದ್ಗೀತೆ ಹೇಳೋದದೇ, ವಚನಗಳು ಸಾರದದೇ. ಪರಿಶುದ್ಧವಾದ್ದನ್ನು ಕೊಡುವುದು, ಯಾವುದೂ ಬೇಕಿಲ್ಲ. ಮಜ್ಜನ ಕೆರೆದು ಫಲವ ಬೇಡವರೇ ಅಂದೇಳಿ ಅಲಂಪ್ರೋಗಳು ಹೇಳಿದ್ದೇನು ಅದೇನು ಬೇಕಾಗಿಲ್ಲ. ಭಕ್ತಿ ಕೊಡು, ಭಕ್ತಿ ಒಂದೇ ಭಗವಂತನಿಗೆ ಬೇಕಾದ್ದು. ತನ್ನ ರುಚಿ ರಾಮ ರುಚಿ, ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿಯಿಂದೇ. ನನಗೆ ತೃಪ್ತಿಯಾದರೆ ರಾಮನಿಗೆ ತೃಪ್ತಿ ಆಗತ್ತೆ, ನನಗೆ ಯಾವುದು ರುಚಿ ಆಗುತ್ತೆ ಅದು ರಾಮನಿಗೆ ರುಚಿ ಆಗತ್ತೆ. ಇಷ್ಟೇ ನೋಡಿ, ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಅದ್ವೈತ ಭಾವ. ಇದರಿಂದಾಗಿ ಧನ್ಯಳಾದಳು ಶಬರಿ ಮಂಕುತಿಮ್ಮ. ನಮ್ಮೆಲ್ಲರ ಭಕ್ತಿ ಹೀಗಿರಬೇಕು. ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಮ್ಮ ನಂಬಿಕೆ ಪರಿಪಕ್ವವಾಗಬೇಕಾದ್ರೆ ನಮ್ಮ ಹೃದಯ ಕಮಲದಲ್ಲಿರುವ ಭಗವಂತನನ್ನು ಕಾಣುವ ಪ್ರಯತ್ನವನ್ನು ಮಾಡಿದರೆ ನಿಜವಾದ ಸಾಕ್ಷಾತ್ ದರ್ಶನ ಆಗುತ್ತೆ. ಸುಮ್ಮನೆ ಯಾವ್ಯಾವುದೋ ಮಾಡಿಕೊಂಡು ನಮ್ಮ ಮುಖಕ್ಕೆ ನೇರ್ಕೊಂಡು ಅವ್ರು ಹೇಳಿದರು ಇವ್ರು ಹೇಳಿದ್ರು ಇಲ್ಲ, ನಾವೆಲ್ಲರೂ ಒಂದು ಭಾವ ಮೂಡಿಸುವಂಥದ್ದು ಬಂದರೆ ನಿಜವಾಗಿಯೂ ಅದು ಸಿದ್ಧಿ. ಅದನ್ನೇ ಮಂಕುತಿಮ್ಮನ ಕಗ್ಗದಲ್ಲಿ ನಿರಂತರವಾಗಿ ಅನೇಕ ಉದಾಹರಣೆಗಳಿಂದ ನಮಗೆ ಮನತ್ತು ಮಾರುತ್ತಾರೆ. ಉಳಿದಿದ್ದನ್ನು ನಾಳೆ ನೋಡುವ. ಅಲ್ಲಿವರೆಗೆ ನಿಮಗೆಲ್ಲ ಅಭಿನಂದನೆಗಳು.